ಬಿಜೆಪಿ ಅವರು ಕಾಂಗ್ರೆಸ್ ಹೊಡೆದ ಮನೆ ಆಗಿದೆ ಅಂತ ಹೇಳ್ತಿದ್ರು. ಈಗ ಅವರ ಹೊಡೆದಲ್ಲ, ಮತ್ತೆ ನೀವು ಕೇಳಬೇಕಲ್ಲ. ಮತ್ತು ವಕ್ಫ್ ಹೋರಾಟ ಮುಂದುವರ್ಸ್ತಾರಲ್ಲ, ಕೇಳಬೇಕು. ನಾವು ಹೇಳಿದ್ದೀವಿ 13 ಕ್ಲೋಸ್ ಮಾಡ್ತಾರ. ಶಿಗ್ಗಾವಿಲಿ ಹೇಳಿದ್ದೀನಿ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನ್ಯಾಯ ಕೊಡಿಸ್ತಂತೆ. ಮತ್ತೆ ಈಗ ನ್ಯಾಯ ಕೊಡಿಸ್ಬೇಕಲ್ಲ ಪಾಪ ಅವ್ರಿಗೆ. ಜನಜಾಗೃತಿ ಮಾಡ್ತಾ ಇದಾರಲ್ಲ, ಜನಜಾಗೃತಿ ಅಭಿಯಾನ ಆರಂಭವಾಗಿದೆ ಸರ್. ಎಲ್ಲಿ ಅದು ಆ ಕಡೆ ಇಲ್ಲ, ಅದಕ್ಕೆ ಅವ್ರ ಒಪ್ಪಿಗೆ ಇಲ್ಲ ಅವ್ರದ್ರೆ. ಅವರಲ್ಲಿ 2 ಗುಂಪಿದೆ, ಒಂದು ಒಪ್ಪಿಗಿಲ್ಲ, ಒಂದು ಒಪ್ಪಿಗಿದೆ ಅಂತಾರ. ಸೊ ಅವ್ರು ಏನು ಹೋರಾಟಿದ್ರು ಚುನಾವಣೆಗೆ ಮಾತ್ರ ಸೀಮಿತವಾಗಿರ್ತಾರೆ. ಅವರು ಸೀಮಿತವಾಗಿ ಚುನಾವಣೆಗೆ ಹೋರಾಟ ಮಾಡ್ತಾರೆ. ಜನಪರ ಹೋರಾಟ ಅವ್ರದ್ದು ಇಲ್ವೇ ಇಲ್ಲ. ಒಂದು ಗುಂಪಿನಾಗ ನಿಮ್ಮ ಸಹೋದರ ಅದು BJP ಅದು ನಮ್ಮ ಸಹೋದರ ಅಂತ ಹೇಳಿಕ್ಕಾಗಲ್ಲ. ಅದು BJP ಸಹೋದರ ಅಂತ ಹೇಳಿಕ್ಕಾಗಲ್ಲ. ಅದು BJP ಪಕ್ಷ, BJP ಪಾರ್ಟಿಲಿದ್ದಾರೆ. ಅವ್ರು BJP ಅಂತ ನಾವು ಕರಿಬೇಕಾಗ್ತದೆ. ಅವ್ರು BJP. ಎಲ್ಲರೂ ಇವತ್ತು ಕಾನೂನು ಸಚಿವರು ಹೇಳಿದ್ದಾರೆ ಸರ್. ಈಗ ಏನತ್ರ ಹೌದು, ಅದು ಎಲ್ಲಿ ತಂದು ಹೇಳಲ್ಲ, ಕೇಳ್ಬೇಕಾದ್ರೆ ನೀವು ಅದು ಎಲ್ಲಿ ತಂದ್ರಿ ಅದನ್ನ ಮಾಡೋಲ್ಲ ಅಂತ ಕೇಳ್ರ ನೀವು. ಗುಜರಾತ್ ಮಾಡೋಲ್ಲ. ಅದು ಗುಜರಾತು, ರಾಜಸ್ಥಾನು BJP ಆಡಳಿತದಲ್ಲಿ ಎಲ್ಲಿದೆ ಅವರೇ ತೆಗೆದಿದ್ದಾರೆ. ರಾಜ್ಯಪಾಲರ ಸುಮ್ಮ ಅಂದರೆ ಹೆಸರಿಗೆ ಮಾತ್ರ ಇಟ್ಟಿದ್ದಾರೆ, ಗೊಂಬೆ ಥರ. ಮಿಕ್ಕಿದೆಲ್ಲ ಮುಖ್ಯಮಂತ್ರಿಗಳಿದೆ. ನಾವು ಗುಜರಾತ್ ಮಾಡಲ್ ಇದು. ಅವ್ರಿಗೆ ಹೇಳಿ ಇದು ಗುಜರಾತ್ ಮಾಡಲು. ಗುಜರಾತ್ ಮಾಡಲ್ ಅಡಾಪ್ಟ್ ಮಾಡ್ಕೊಳ್ತಾರೆ. ಅಡಾಪ್ಟ್ ಮಾಡಿ ಮತ್ತೆ ಅವರೇ ಮಾಡಿದಾರೆ. ರಾಜ್ಯಪಾಲರಿಗೆ ವಿರುದ್ಧ ಸೇಡ್ ತಿರ್ಸ್ಕೊಳ್ಳೋದು ಮತ್ತೆ ಅಲ್ಲಿ ಹೆಂಗೆ ಮಾಡಿದ್ರಿ ನೀವು? ಹಂಗಾರ ಗುಜರಾತ್ನಾಗ ಅಲ್ಲಿ ಸೇಡ್ ಅಲ್ರದ ಗುಜರಾತ್ನಾಗಿಂದ ನೋಡಿ ಮಾಡಿ. ಅದ್ರಾಗ ನೀವು ಬೇಕಾದ್ರೆ ನೋಡಿ ಕೊಡ್ತೀವಿ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಿಮಗೆ. ಅವರಲ್ಲಿ ಇದ್ದಿದ್ದೆ ನಾವು ಮಾಡಿದ್ದೀವಿ ಸೇಮ್. ಸರ್, ಇವತ್ತು ಇದು ನಿಮ್ಮ ಜಿಲ್ಲೆಯ ಸಮೀಪದಲ್ಲಿ ಒಂದು ಕಾರ್ಮಿಕನಿಗೆ ಕಾಲಿಗೆ ಚೈನ್ ಹಾಕಿ ದುಡಿಸ್ಕೊಳ್ಳುವಂಥ ಪದ್ಧತಿ ಡಾಬಾದಲ್ಲಿ. ಸೊ ಅದು ಈಗ ಪ್ರಕರಣ ಕೂಡ ದಾಖಲಾಗಿದೆ. ಇಂಥ ಒಂದು ಪ್ರಕರಣಗಳು ಕೂಡ ಜಾಸ್ತಿ ಆಗ್ತದೆ. ಇಲ್ಲ, ನನಗೆ ದೃಷ್ಟಿಯಿಂದ ಅದೇನೋ ಒಂದೇನೋ ಸಾಲಾಗೆಲ್ಲ ಕೊಡಿರ್ಬೇಕು, ಅದನ್ನು ಕಟ್ಟಿ ಹಾಕಿರ್ಬೇಕು ನಾವು. ಆ ಥರ ಏನಾರು ಇರ್ಬೇಕು ಅಥವಾ ಏನಿದೆ ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಈಗಾಗಲೇ ಕೇಸ್ ಆಗಿದ್ರೆ ಪೊಲೀಸರು ತನಿಖೆ ಮಾಡ್ತಾರೆ. ನಾನು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ಎಲ್ಲ ಕೊಡ್ರಿ.